ವಿಗ್ರಹ ನಾಪತ್ತೆಯಾಗಿದೆ. ಆಗ್ಬಾರ್ದಾಗಿತ್ತು, ಆಗಿದೆ. ಯಾರು ಮೊದಲು ಗರ್ಭಗುಡಿ ನೋಡಿದ್ದು? ನಾನೇ. ಏನ್ ಕಾಣಿಸ್ತು? ಅಯ್ಯ ತಗಿ, ಏನೇ ಕಾಣುತ್ತೆ? 2 ಕಾಯಿ ಹೋಳು ಬಾಳೆಹಣ್ಣು ಅಷ್ಟೇ. ಸುಮ್ನಿರ್ಬೇಕು ಸದಾಶಿವ. ಏನೋ ಹೇಳ್ತಿದ್ದಲ್ಲ ದೇವಿ, ಹೇಳು. ಗರ್ಭಗುಡಿ ಬಾಗ್ಲು ತೆಗ್ದಾಗ ಪೀಠದಲ್ಲಿ ಅಮ್ಮನವ್ರ ವಿಗ್ರಹ ಇರ್ಲಿಲ್ಲ. ನಿನ್ನೆ ರಾತ್ರಿ ಗರ್ಭಗುಡಿ ಬಾಗ್ಲಾಗ್ತಾ ಯಾರ್ಯಾರಿದ್ರಿ? ನಾನು ದೇವಿ ಇಬ್ರೆ. ಕೊನೆಯದಾಗಿ ವಿಗ್ರಹ ನೋಡಿದ್ ಯಾವಾಗ? ಕಷಾಯ ಮಂಗಳಾರತಿ ಮುಗಿಸಿ ಬಾಗಿಲು ಹಾಕೊಂಡು ದೇವಿ ಜೊತೆ ಹೊರಟಾಗ. ಎಷ್ಟು ಗಂಟೆ ಅವಾಗ? 9 ಗಂಟೆ. ಓಂ ದೇವೀಂ ಮಾತಮುನಿಂ ದೇವಾನಾಂ ಸ್ವರೂಪಾ ಬಸವೋ ವದಂತೆ ಸಾರೋ ಮಂತ್ರೇ ಸಮಾಪ್ತಂ ಘೋರ ದೇನರ್ವಾ ಪದಸ್ತತೈತೋ ಹಿರಣ್ಯವಾಸನಂ ಪದೋ ಪೂರ್ಣಂ ದದಾತಿ ಪದವ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನಾಯುರ್ವೇದೋ ದದಾತಿ ಕರ್ಪೂರಮಂಗಳ ನೀರಾಜನಂ ದರ್ಶಯಾಮಿ ರಕ್ಷಾಂ ಧಾರಯಾಮಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಮಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದ ಸಿದ್ಧಿರಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು. ಇಷ್ಟಕಾಮ್ಯಾರ್ಥ ಸಿದ್ಧಿರಸ್ತು. ಅಲ್ಲಿಗೆ ಗರ್ಭಗುಡಿ ಬಾಗ್ಲು ಹಾಕುವವರೆಗೂ ನೀವು ದೇವಿ ಮಾತ್ರ ಇದ್ದದ್ದು? ಹೌದು. ಎಷ್ಟು ಕೀ ಇದೆ? 2. ಯಾರ್ಯಾರ ಹತ್ರ ಇದೆ? ನನ್ನ ಹತ್ರ ಒಂದು, ಲಾಕರಲ್ಲೊಂದು. ಲಾಕರ್ ಕೀ ಯಾವ ಸುಪರ್ದಿನಲ್ಲಿದೆ? ಲಾಕರ್ ಕಿ ದೇವಸ್ಥಾನದ ಖಜಾನೆಯಲ್ಲಿರುತ್ತೆ. ಖಜಾನೆಗೆ ಕವಲ್ಗಾರ ಇದನ್ನ? ಇದ್ದಾನೆ. ಯಾರು? ವೀರೇಶ. ಏಯ್, ಆ ವೀರೇಶನ್ ಕರ್ಸೋ. ಬುದ್ಧಿ ನಾನೇ ಬುದ್ಧಿ, ವೀರೇಶ ಸೆಕ್ಯೂರಿಟಿ. ನಿನ್ನೆ ರಾತ್ರಿ ಕೌಲ್ ಕಾಯ್ತಿದ್ದು ನೀನೇನಾ? ಹೌದು ಬುದ್ಧಿ. ತಂತ್ರಿ ದೇವಿ ಇದ್ರ? ಇದ್ರು ಬುದ್ಧಿ. ನಿನ್ನೆ ರಾತ್ರಿ ಏನೇನಾಯ್ತು ಅಂತ ಸ್ವಲ್ಪ ಡೀಟೇಲ್ಸ್ ಹೇಳ್ತೀಯಾ? ನಿನ್ನೆ ರಾತ್ರಿ ತಂತ್ರಿಗಳು ಮತ್ತೆ ದೇವಿ ಇದ್ರು. ಪೂಜೆ ಆಯ್ತು, ಮಂಗಳಾರತಿ ಆಯ್ತು, ಆಮೇಲೆ ಬೀಗ ಹಾಕಿ ಪ್ರಸಾದ ಕೊಟ್ಟು ಹೋದ್ರು ಬುದ್ಧಿ. ನೋಡಯ್ಯ ವೀರೇಶ, ಪ್ರಸಾದ. ಓಹೋ, ಮದ್ವೆ ಹೆಣ್ಣು. ಮತ್ತೆ ಮದುವೆಗೆ ಬರ್ಬೇಕು. ಬರ್ದಿದ್ಯಲ್ವೇಮ್ಮ? ಎಲ್ರನ್ನೂ ಕರ್ದಿದೀವಿ ತಂತ್ರಿಗಳೇ, ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀನಿ. ಹುಷಾರು. ಸರಿ ಸ್ವಾಮಿ. ತಂತ್ರಿ ದೇವಿ ಹೋದ್ಮೇಲೆ ಏನಾಯ್ತು? 9:30 ಆಗಿತ್ತು. ಹೊಟ್ಟೆ ಹಸಿತಾಯ್ತು. ಹೋಗಿ ಊಟ ಮಾಡ್ಕೊಂಡು 10 ಗಂಟೆಗೆ ವಾಪಸ್ ಬಂದೆ. ಒಂದು ಮಲ್ಗೋಕ್ ಮುಂಚೆ ಅಮ್ಮನವ್ರಿಗೆ ಕೈ ಮುಗ್ದ ಅಭ್ಯಾಸ. ಅಲ್ಲಿಗೆ ರಾತ್ರಿ 10 ಗಂಟೆಗೆ ನಿನ್ ಕೈ ಮುಗಿದಾಗ ವಿಗ್ರಹ ಇತ್ತು? ಇತ್ತು ಬುದ್ಧಿ. ದೇವಸ್ಥಾನಕ್ಕೆ ಸೈರನ್ ವ್ಯವಸ್ಥೆ ಇದೆಯಾ ಕೇಶವನ ಹತ್ರ? ಇದೆ. ಗರ್ಭಗುಡಿ ಬಾಗಿಲು ತೆಗೆದಾಗ ಸೈರನ್ ಹೊಡ್ಕೊಳ್ಳುತ್ತೆ. ತಂತ್ರಿ, ಇವತ್ ಬೆಳಿಗ್ಗೆ ಗರ್ಭಗುಡಿ ಬಾಗಿಲು ತೆಗೆದಾಗ ಸೈರನ್ ಹೊಡ್ಕೋತಾ? ಇಲ್ಲ, ಇವತ್ತು ಬೆಳಿಗ್ಗೆ ಸೈರನ್ ನೋಡ್ಕೊಳ್ಳಿಲ್ಲ. ಏಯ್, ಸೈರನ್ ಎಲ್ಲಿದೆ ನೋಡಯ್ಯ.
ಇದೇನಾ ಸೈಲೆನ್ಸ್ ಸ್ವಿಚ್ಚು? ಹೌದು. ಆಫ್ ಆಗಿದೆ? ಯಾರೋ ಆಫ್ ಮಾಡಿದ್ದಾರೆ. ಮಾರ್ಕ್ ಮಾಡೆ. ಇನ್ವೆಸ್ಟಿಗೇಷನ್ ಮುಗಿವರೆಗೂ ಅಮ್ಮನವ್ರ ವಿಗ್ರಹ ಪತ್ತೆಯಾಗಿ ಪುನರ್ ಪ್ರತಿಷ್ಠಾಪನೆ ಆಗುವವರೆಗೂ ದೇವಸ್ಥಾನಕ್ಕೆ ಬೀಗ ಹಾಕಬೇಕು. ಯಾವ ಭಕ್ತಾದಿಗಳಿಗೂ ಪ್ರವೇಶ ಇಲ್ಲ. ತಂತ್ರಿ, ತನಿಖೆಗೆ ದೇವಳದವರು ಸಹಕರಿಸಬೇಕಪ್ಪ. ದೇವಿ, ನೀನು ಅಷ್ಟೇ ಸಹಕರಿಸಬೇಕು. ಪುಟ್ಟರಾಜು, ಇದಕ್ಕೆಲ್ಲ ಅವಳನ್ನ ಎಳಿಬೇಡ. ಮದುವೆ ಹೆಣ್ಣವಳು. ನಾಳೆ ದಿವಸ ನಿನ್ ಛತ್ರಕ್ಕೆ ನೀನ್ ಪೊಲೀಸ್ನ ಇಟ್ಕೊಂಡ್ಬರೋದು ನನ್ಗೆ ಇಷ್ಟ ಆಗೋದಿಲ್ಲ. ಈ ಮದುವೆ ನಡೆಯಂಗಿಲ್ಲ. ಯಾಕೋ? ಸಂಪ್ರದಾಯ ಕಣಯ್ಯ. ದೇವಸ್ಥಾನದಲ್ಲಿ ಅಮ್ಮನವರ ವಿಗ್ರಹ ಕಳುವಾಗಿದೆ. ಅಮ್ಮನವರ ವಿಗ್ರಹ ಪತ್ತೆ ಆಗೋವರೆಗೂ ಊರಿನಲ್ಲಿ ಮದುವೆ ಮತ್ತು ಇನ್ನಿತರ ಶುಭ ಕಾರ್ಯ ನಡೆಯಂಗಿಲ್ಲ. ಎಲ್ಲೋ ನಂಬುದರಿಗಳು ಎಲ್ಲ ಅವ್ರ ತಾಯಿಗೆ ತೀರಾ ಹುಷಾರಿಲ್ವಂತೆ. ಇದ್ದಕ್ಕಿದ್ದಂತೆ ಹೊರಟೋದ್ರು. ನನ್ನ ದೇವಿ ಮದುವೆ ನಿಂತೋಗಿರೋದು ನಿಮ್ ದಣಿಗಳಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಅದು ಮಾಯ ಆಗದೆ ಇರಲಿ ಅಂತಾನೂ ಅವ್ರ ಮನ್ಸಲ್ಲಿದೆ. ಅದಕ್ಕೆ ನಂಬೋದರಿಗಳನ್ನ ಊರಿಗೆ ಕಳ್ಸಿದ್ದಾರೆ. ಎಲ್ಲ ಗೊತ್ತು ಕಣಲ್ಲ ನಂಗೆ. 27 ವರ್ಷದಿಂದ ನೋಡ್ತಿದ್ದೀನಿ ಇವ್ರನ್ನ ನಾನು. ನಮಗೇನು ಬೇರೆ ಕೆಲಸ ಇಲ್ವಂತ ಕೇಳೋ ಭೂಪಾಲು? ನಾವ್ಯಾಕೆ ಕಳಿಸ್ತೀವಿ ನಂಬೂದ್ರಿಗಳನ್ನ? ಎಲ್ಲದಕ್ಕೂ ನಮ್ಮನ್ನೇ ಅನುಮಾನಿಸ್ತಾ ಇದ್ರೆ? ಅಲ್ಲಿ ತಂತ್ರಿ ಯಾರ್ದೋ ಟ್ರ್ಯಾಕ್ಟರ್ ಪೂಜೆಗೆ ಹೋಗಿ ದೇವಸ್ಥಾನಕ್ಕೆ ತಡವಾಗಿ ಬಂದ್ರೆ ಅದಕ್ಕೂ ನನ್ನನ್ನೇ ಅನುಮಾನಿಸ್ತಾನೆ. ಇಲ್ಲಿ ನಂಬೂದ್ರಿಗಳು ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಊರಿಗೆ ಹೋದ್ರೆ ಅದಕ್ಕೂ ನನ್ನನ್ನೇ ಅನುಮಾನಿಸ್ತಾನೆ. ನಾನು ಕಳಿಸಿಲ್ಲ ನಂಬೂದ್ರಿಗಳನ್ನ. ನೀವೇ ಕಳ್ಸಿರೋದು. ನಂಬೋದರಿಗಳು ಇಲ್ಲೇ ಇದ್ರೆ ನಾನು ಕಳುವಾಗಿರೋ ವಿಗ್ರಹನ ಅವ್ರ ಮೂಲಕ ಹುಡುಕ್ಸಿ ನನ್ನ ದೇವಿ ಮದುವೆ ನಡೆಯೋ ಹಾಗೆ ಮಾಡ್ತೀನಿ ಅಂತ ನಿಮ್ಗೆ ಅನ್ಸಿರುತ್ತೆ. ಅದಕ್ಕೆ ನಂಬೋದರಿಗಳನ್ನ ಊರಿಗೆ ಕಳ್ಸಿದ್ದೀರಾ. ನಿಜವಾಗ್ಲೂ ಸುಚೇಂದ್ರ, ನಂಬೋದ್ರನ್ನ ಕಳ್ಸಿರೋದು ನಾನಲ್ಲ. ಅವ್ರ ತಾಯಿಗೆ ಹುಷಾರಿಲ್ದೇ ಇರೋದು ಸತ್ಯ. ನೀವ್ ಅನ್ಕೊಂಡಿರ್ಬಹುದು ವಿಗ್ರಹ ಕಳುವಾಗಿದೆ, ನನ್ನ ದೇವಿ ಮದುವೆ ಮುಂದೆ ಹೋಯ್ತು ಅಂತ. ಮನ್ಸಲ್ಲೇ ಬೀಗ್ತಿರ್ಬಹುದು ನಾನು ಗೆದ್ದುಬಿಟ್ಟೆ ಅಂತ. ನೋಡ್ತಾ ಇರಿ, ನಾನು ವಿಗ್ರಹನ ಮತ್ತೆ ಹಚ್ಚಿಸ್ತೀನಿ. ಅದೇ ಮುಹೂರ್ತದಲ್ಲಿ ದೇವಿನ ಮದುವೆ ಆಗೇ ಆಗ್ತೀನಿ. ಮದುವೆನ ನಾನು ಮುಂದಕ್ಕೆ ಹಾಕಿದ್ದಲ್ಲ. ಊರವರೆಲ್ಲ ಸೇರಿ ಊರಿನ ಪದ್ಧತಿ ಪ್ರಕಾರ ಶುಭ ಕಾರ್ಯ ನಡೀಕೂರ್ದು ಅಂತ ಮದುವೆನ ಮುಂದಕ್ಕೆ ಹಾಕಿರೋದು. ನಾನೇನು ಮಾಡೋಕ್ಕಾಗತ್ತೆ? ನಿನಗೇನು ಅಷ್ಟಾತ್ರ ಮದುವೆ ಬಗ್ಗೆ? ನಿಮ್ಗೆ ಯಾಕೆ ಅಷ್ಟೊಂದು ಅಲಕ್ಷ್ಯ ಅಸಡ್ಡೆ ನನ್ನ ಮದುವೆ ಬಗ್ಗೆ? ಆಸ್ತಿ ಅಧಿಕಾರ ಕೈ ಬಿಟ್ಟು ಹೋಗುತ್ತೆ ಅಂತಾನೆ ಕೇಶವನ ಹತ್ರ ಬರ್ಕೊಟ್ಬಿಡ್ತೀನಿ ಆಸ್ತಿನ. ನನ್ ದೇವಿ ಬೇಕು. ಎಲ್ಲ ಆಸ್ತಿನೂ ನಿಮ್ದೇ ರೀ. ಆಸ್ತಿ ಯಾರಿಗೆ ಬೇಕಿದ್ಯಾ? ಮತ್ತೇನ್ ಬೇಕು ನಿಮ್ಗೆ? ಆಸ್ಪತ್ರೆಯಲ್ಲಿ ನೀವು ಹೇಳಿದ್ರಿ ಎಲ್ಲದಕ್ಕೂ ಕೊನೆ ಇರುತ್ತೆ ಅಂತ. ಇವತ್ತು ನೀವು ಸಂತೋಷವಾಗಿದ್ದೀರಿ. ನಿಮ್ಮ ಸಂತೋಷನ ಕೊನೆಗೆ ಅಣಿಸ್ತೀನಿ, ನೋಡ್ತಾ ಇರಿ. ಎಲ್ಲ ಪದ್ಧತಿಗಳನ್ನು ಮುರಿದು ಸುಚೇಂದ್ರ ದೇವಿನ ಮದುವೆ ಆಗೇ ಆಗ್ತಾನೆ.
ಮಾವ ಮಾವ ನಿಮ್ಮ ಒಪ್ಪಿಗೆ ಬೇಕು ನನಗೆ. ಅತ್ತೆ ದೇವಿ ಎಲ್ಲಿ ದೇವಿ ಅತ್ತೆ ವಿಷಯ ಹೇಳಯ್ಯ. ನಿಮ್ಗೆ ದೇವಿ ಮದ್ವೆ ಇದೇ ಊರಲ್ಲಿ ನಡಿಬೇಕು ಅಂತ ಏನಾರು ಇದೆಯಾ? ಗೊತ್ತಿಲ್ಲಯ್ಯ, ಮಗಳ ಮದುವೆ ಅಂತ ಸಂಭ್ರಮದಲ್ಲಿದ್ವಿ, ಕರ್ಮ ನೋಡೀಗ. ವಿಗ್ರಹ ಕಳವಾಗಿರೋದು ದುರ್ಗಾಪುರದಲ್ಲಿ, ಅದಕ್ಕೆ ದುರ್ಗಾಪುರದಲ್ಲಿ ಯಾವ ಶುಭ ಕಾರ್ಯನೂ ನಡೆಯಾಗಿಲ್ಲ. ಆದ್ರೆ ಬೇರೆ ಊರಿನಲ್ಲಿ ನಡಿಬಾರ್ದು ಅಂತ ಏನಿಲ್ವಲ್ಲ? ಲಗ್ನ ಪತ್ರಿಕೆನಲ್ಲಿ ಯಾವ ಮುಹೂರ್ತ ಅಚ್ಚಾಗಿದೆಯೋ ಅದೇ ಮುಹೂರ್ತದಲ್ಲಿ ಬೇರೆ ಊರಲ್ಲಿ ನನ್ನ ದೇವಿ ಮದುವೆ. ಒಪ್ಗೆ ತಾನೆ? ಅಮ್ಮನವ್ರ ವಿಗ್ರಹ ಕಳುವಾಗಿ ಊರೇ ಆತಂಕದಲ್ಲಿದೆ. ಇಂಥ ಸಮಯದಲ್ಲಿ ದೇವಿ ಮದ್ವೆನ ಬೇರೆ ಊರ್ನಲ್ಲಿ ನೆರವೇರಿಸ್ಕೊಂಡು ಬಂದ್ರೆ ಊರ್ನವರೆಲ್ಲ ನಮ್ಮನ್ನ ತಪ್ಪಾಗಿ ತಿಳ್ಕೊಳಲ್ವಾ? ಏನು ಊರಿನ ಪದ್ಧತಿ, ಇದಕ್ಕೆಲ್ಲ ನನ್ನ ವಿರೋಧ ಇದೆ. ನಾವು ಚೆನ್ನಾಗಿದ್ರೆ ಊರು ಚೆನ್ನಾಗಿರೋದು. ಆಯಾ ತೆಗೆ, ನಿಮ್ಮ ಅಮ್ಮನವ್ರು ಎಲ್ಲರನ್ನೂ ಕಾಪಾಡ್ತಾರೆ ಅಂತೀಯ, ಅವ್ರನ್ನ ಅವರೇ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಸುಚೇಂದ್ರ ನಿರ್ಧಾರ ಸರಿ ಇದೆ. ನೀವು ಬೇರೆ ಊರಿನಲ್ಲಿ ಮದುವೆ ಆಗೋದಕ್ಕೆ ನನ್ನ ಒಪ್ಪಿಗೆ ಇದೆ ಕಣಯ್ಯ. ಲಗ್ನ ಪತ್ರಿಕೆ ಪೂಜೆ ಅಂತ ಅನ್ಕೊಂಡಿದ್ದಿನಾನೆ ಅಮ್ಮನವ್ರ ವಿಗ್ರಹ ಕಳುವಾಗಿದ್ದು. ಯಾಕೋ ಪದ್ಧತಿ ಸಂಪ್ರದಾಯ ಮೀರದ್ ಬೇಡ ಅನ್ನಿಸ್ತಿದೆ. ದುಡ್ಕೋದ್ ಬೇಡ ರೀ. ನಿಮ್ ಬಗ್ಗೆ ನನಗೆ ಗೌರವ ಇದೆ ಅತ್ತೆ, ಅದಕ್ಕೆ ನಿಮ್ಮ ಹತ್ರ ಒಳ್ಳೆ ರೀತಿನಲ್ಲಿ ಬಂದು ನಿಮ್ಮ ಒಪ್ಪಿಗೆ ಕೇಳ್ತಾ ಇದ್ದೀನಿ. ಈ ಸತಿ ಅದ್ ಏನೇ ಆಗ್ಲಿ ನಾನು ಎದುರಿಸೋದೆ ದೇವಿನ ಮದ್ವೆ ಆಗೋದೆ. ಒಂದು ಸತಿ ಇಟ್ಟು ಮುಹೂರ್ತ ಬದಲಾಯಿತು ಅಂತಂದ್ರೆ ಕಷ್ಟ ಅತ್ತೆ. ಆಯ್ತಪ್ಪ ಸುಚೇಂದ್ರ, ಈಗ ಯಾವ ಊರಿನಲ್ಲಿ ಮದುವೆ ಆಗೋದು ಅಂತ ಅನ್ಕೊಂಡಿದೀಯಾ? ಕೇಶವನಾಥನ್ ಹೇಳಿದೀಯಾ? ನಿಮ್ ತಯಾರಿ ನೀವು ಮಾಡ್ಕೊಳ್ಳಿ ಮಾವ. ಮದುವೆ ಯಾವ ಊರಲ್ಲಿ ಅಂತ ನಿಮ್ಗೆ ದೇವಿಗೆ ನಾನು ತಿಳಿಸ್ತೀನಿ. ನನ್ನ ದೇವಿ ಮದುವೆ ನಡೆಯೋದಂತೂ ಖಂಡಿತ ಸತ್ಯ. ಎಲ್ರಿಗೂ ತಿಳಿಸ್ಬಿಡಿ. ಎಲ್ಲಿಗೆ ಹೋಗಿದ್ದೆ? ನನ್ನ ಸ್ನೇಹಿತೆ ಮನೆಗೆ ಹೋಗಿದ್ದೆ. ಅದನ್ನ ಯಾಕೆ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಿದ್ಯಾ? ನನ್ನ ಮದ್ವೆಗೆ ಯಾವಾಗ್ಲೂ ಏನಾದ್ರೂ ಅಡ್ಡ ಬರುತ್ತೆ ಅಂತ ಅವ್ರ ಅಮ್ಮ ವ್ಯಂಗ್ಯವಾಗಿ ಮಾತಾಡಿದ್ರು. ಬೇಜಾರಾಯ್ತು. ಇಟ್ಟು ಮುಹೂರ್ತದಲ್ಲೇ ನನ್ನ ನಿನ್ನ ಮದುವೆ ನಡೆಯುತ್ತೆ. ಸದಾಶಿವಮ್ಮವನ್ ಒಪ್ಸಿದೀನ್ ಕಣೆ. ಅಮ್ಮನವ್ರ ವಿಗ್ರಹ ಸಿಗೋವರೆಗೂ ದುರ್ಗಾಪುರದಲ್ಲಿ ಶುಭ ಕಾರ್ಯ ನಡೆಯೋ ಹಂಗಿಲ್ಲ ಅಂತ ಅಂದಿದಾರಲ್ಲ. ಊರಿನ ಪದ್ಧತಿ ಮುರಿಯೋದ್ ಬೇಡ. ನನಗೂ ಈ ಊರಿನ ಪದ್ಧತಿ ಬಗ್ಗೆ ಗೌರವ ಇದೆ ಕಣೆ. ಮತ್ ಮದ್ವೆ ಅಂತ ಅಂದಿದ್ಯಲ್ಲೋ? ನನ್ನ ನಿನ್ನ ಮದುವೆ ಕಟೀಲ್ನಲ್ಲಿ ಆಗ್ಬೋತಾನೆ? ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಿನಲ್ಲಿ ನಾನ್ ನಿನಗೆ ತಾಳಿ ಕಟ್ತಿದ್ದೀನಿ, ಅದೇ ಮುಹೂರ್ತದಲ್ಲಿ. ಏನೇ ಯೋಚನೆ ಮಾಡ್ತಿದ್ಯಾ? ಅಮ್ಮನವರು ಇಟ್ಟು ಮುಹೂರ್ತದಲ್ಲೇನೆ ನಿನ್ ಮದುವೆ ಆಗುತ್ತೆ ಅಂತ ನಿನಗೆ ಮಾತು ಕೊಟ್ಟಿದ್ರು. ಅದನ್ನ ಉಳಿಸ್ಕೊಳಕ್ಕೋಸ್ಕರ ನನ್ನನ್ನು ಈ ರೀತಿ ಪ್ರೇರೇಪಿಸಿರ್ಬೋದಲ್ವಾ? ಬಹುಶಃ ಬಾಕಿ ಇರೋ ಹರಕೆನೂ ತೀರ್ಲಿ ಅಂತ ಇರ್ಬೋದು ಕಣೆ. ನೋಡು, ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಿನಲ್ಲೇನೆ ಮದುವೆ ಆಗೋಣ. ಮೊದಲು ಆನೆಗುಡ್ಡ, ಅಲ್ಲೇ ದರ್ಶನ ಆದ್ಮೇಲೆ ಮರವಂತೆ ಬೀಚು, ಹತ್ರನೇ 30 ಕಿಲೋಮೀಟರ್. ನಂತರ ಭಟ್ಕಳದಿಂದ ಮುರುಳೇಶ್ವರದಿಂದ ಗೋಕರ್ಣದಿಂದ ಗೋವಾ. ಮರವಂತೆ ಬೀಚಿಂದ ಬಿಟ್ರೆ ನ್ಯಾಷನಲ್ ಹೈವೇ, ಬೇಗನೆ ಹೋಗ್ಬಿಡ್ಬೋದು. ನೋಡಿ, ಸಂಜೆ 6 ಗಂಟೆ ಒಳಗಡೆ ನಾವ್ ಅಲ್ಲಿ ಇದ್ಬಿಡ್ಬೇಕು. ಹಾ, ಹೋಗ್ಬೋದು. ಏನು ಟೂರ್ ಹೊರಟಿರೇನೋ? ಹ್ಞೂ ಅತ್ತೆ. ಹೌದಾ? ಬರ್ತೀನಮ್ಮ. ನನಗೇನು ಹೇಳೋದೇ ಇಲ್ವಲ್ಲೇ, ನೀವೇ ತೀರ್ಮಾನ ತಗೊಂಡ್ಬಿಡ್ತೀರಿ. ನಿಮಗ್ ಗೊತ್ತಿರ್ಲಿಲ್ವಾ ಅತ್ತೆ? ಅಯ್ಯ ಕಥೆ, ಇಲ್ಲಿ ಬಂದು ನಿಂತ್ಕೊಂಡು ನೀವು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಮೇಲೆ ಗೊತ್ತಾಗಿದ್ದು. ದೇವಿ ಮದುವೆ ಅತ್ತೆ. ಏಯ್, ವಿಗ್ರಹ ಕಳ್ತನ ಆದ್ಮೇಲೆ ದೇವಿ ಮದುವೆ ನಿಂತೋಗಿಲ್ವೇನೆ? ನಿಮಗ್ ವಿಷಯನೇ ಗೊತ್ತಿಲ್ವಾ ಅತ್ತೆ? ದೇವಿ ಮದುವೆ ಕಟೀಲ್ನಲ್ಲಿ. ದುರ್ಗಾಪುರದಲ್ಲಿ ಶುಭ ಕಾರ್ಯ ನಡೆಯಂಗಿಲ್ವಲ್ಲ ಅತ್ತೆ, ಅದಕ್ಕೆ ಮದುವೆ ಕಟೀಲ್ನಲ್ಲಿ. ಅಪ್ಪಯ್ಯನೂ ಒಪ್ಪಿದ್ದಾರೆ.
ಹಿರಣ್ಯವರ್ಣಾಂ ಹರಿಣೇಂ ಸುವರ್ಣರಜತಸ್ರಜಾಂ ತಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಜಾತವೇದೋ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನನ್ನ ಮದುವೆ ಸೆಟ್ ಆಯ್ತೀಗ ಬೇಗ ಬಾ ಓಹೋ ಚಿಕ್ಕನಿಗಳೇನು ನಡೆಸ್ತಂಗಿದೆ ಬಹಳ ಖುಷಿಯಾಗಿ ಕುಣಿತಾ ಇದ್ದೀರಿ. ಮದ್ವೆ ಭೂಪಾಲು ಮದ್ವೆಗಿನ್ 6 ದಿವಸ ದುರ್ಗಾಸ್ ಟೆಕ್ಸ್ಟೈಲ್ ಅಲ್ಲಿ ಹೇಳಿಟ್ಟಿದ್ದೀನಿ, ನಿನಗ್ ಬೇಕಾದ ಬಟ್ಟೆ ತಗೋ ಹೋಗು. ನಾನೇನು ಊರಿನ ಪದ್ಧತಿ ಮುರಿದಿಲ್ಲ, ನನಗೂ ಊರಿನ ಪದ್ಧತಿ ಬಗ್ಗೆ ಗೌರವ ಇದೆ. ಅದಕ್ಕೆ ಬೇರೆ ಊರಲ್ಲಿ ಮದುವೆ ಆಗ್ತೀವಿ. ಇದಕ್ಕೆ ದೇವಿನೂ ಒಪ್ಪಿದ್ದಾಳೆ, ಸದಾಶಿವ ಮಾವನೂ ಒಪ್ಪಿದ್ದಾರೆ. ಮದುವೆ ಎಲ್ಲಿ ಅಂತ ಕೇಳಲ್ವಾ? ಶ್ರೀ ಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಿನಲ್ಲಿ ನನ್ನ ದೇವಿ ಮದುವೆ. ವರನ್ ತಂದೆಯಾಗಿ ನೀವು ಮದುವೆಗೆ ಬರಲೇಬೇಕು. 6 ದಿವಸ ಬಾಕಿ ಮದುವೆಗೆ ಬಂದು ಅಕ್ಷತೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ದೇವಿ ದುರ್ಗಾ